ಎಲ್ಲರಿಗೂ ನಮಸ್ಕಾರ. ಹುಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಪಿ ಕೆ ಪಿ ಎಸ್ ಇಲೆಕ್ಷನ್ ಎಲ್ಲ ಕಡೆ ನಡೆದವು, ಎಲ್ಲರಿಗೂ ಗೊತ್ತೈತಿ. ಈಗ ಏನಾಗಿತ್ತು, ಥೋಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು, ಥೋಡೆ ಮಂದಿ ರಮೇಶ್ ಸಾವ್ಕಾರ್ ಕಡೆ ಇದ್ದರು. ಈಗ ಉದಾಹರಣಾತ್ಮಕವಾಗಿ ಹೇಳೋದಂದ್ರೆ, ಈಗ ಎಲ್ಲಿ ಮುನ್ನೋಳಿಯಾಗ ಈಗ ಒಂದು ಪಿ ಕೆ ಪಿ ಎಸ್ ಐತಿ, ಅದು ಮೊನ್ನೆ 2 ದಿವಸ ಹಿಂದೆ ಆಗ್ತದ. ಅದು ಎಲ್ಲ ಡೈರೆಕ್ಟ್ರುಗಳು ಅಂದ್ರೆ 4 ನಮ್ಮ ಕಡೆ ಇದ್ದು, ಬಾಕಿದು ರಮೇಶ್ ಸಾವ್ಕಾರ್ ಹಿಡಿದು. ಅದಕ್ಕೆ ಅಲ್ಲಿ ಗದ್ದಲ ಮಾಡೋದು ಬೇಡ, ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿರು ಅಂದ್ರೂ ನಾವು ಗದ್ದಲು ಬೇಡ, ಅಲ್ಲಿ ಜಗಳ ಆಗ್ತಿದ್ದು ಬೇಡ ಅಂತ ರಮೇಶ್ ಸಾವ್ಕಾರ್ಗೆ ಹೇಳಿನಿ. ಸತೀಶ್ ಜಾರಕಿಹೊಳಿ ಹೇಳಿ ಅದನ್ನು ಮುಗಿಸಿ ಅದು ಪಿ ಕೆ ಪಿ ಎಸ್ ರಮೇಶ್ ಸಾವ್ಕಾರ್ ಕಡೆ ಬಿಟ್ಬಿಟ್ಟಿವು. ನಂತರ ನಿನ್ನೆ ಗೋಟ್ರು ಇಲೆಕ್ಷನ್ ಆಯ್ತು. ಗೋಟ್ರದಾಗೂ ನಮ್ಮ ಮಂದಿ ತತ್ರಾಗ ಅಂದ್ರೂ ಇತ್ತತ್ತು ಮಾಡಿದವರು ಅಂದರೂ ಬೇಡ, ಅವ್ರ ಕಡೆ ಹೆಚ್ಚು ಅದಾರ ಸಾವ್ಕಾರ, ರಮೇಶ್ ಸಾವ್ಕಾರ್ ಕಡೆ ಊರಾಗ ಗದ್ದಲು ಬೇಡ, ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳೋಣ ಅವರು ಒಪ್ಪಿರು. ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದ. ಗೌಡ ಇದ್ದರೆ ನಿನ್ನಿಂದ ಮಾತುಕತೆ ನಡೆದು ನಾನು ರಮೇಶ್ ಸಾವ್ಕಾರ್ಗೆ ಫೋನ್ ಹಚ್ಚೀನಿ. ಸಾವ್ಕಾರ ಈಗ ಆ ಥರ ಡೈರೆಕ್ಟರ್ ಎಲ್ಲರೂ ಸತೀಶ್ ಜಾರಕಿಹೊಳಿ ಇದ್ದರು, ಮತ್ತು ಸುಮ್ಮ ಅವ್ರಿಗೆ ಬಿಟ್ಟು ಬಿಡೋಣ, ಅವ್ರು ಒಪ್ಪಲಿಲ್ಲ. ಅದಕ್ಕೆ ನಾನು ಮಾತಾಡಿದ್ನಿ. ಮತ್ತು ನಿನ್ನೆ ಮತ್ತು ನಂತರ ಸಿ ಪಿ ಐನೂ ಕಳ್ಸೀನಿ. ಅಲ್ಲಿ ಸಿ ಪಿ ಐಗೂ ಕಳ್ಸೀನಿ. ನನಗೆ 6 ಗಂಟೆ ಮಟ್ಟ ಹೇಳ್ತಾನೆ. ಅದು ನಾ ಫೋನ್ 1 ಗಂಟೆ ಆಗಿ 4 ನಿಮಿಷ ಅವ್ರಿಗೆ ಫೋನ್ ಹಚ್ಚೀನಿ ಅವ್ರಿಗೆ. ಸಾವ್ಕಾರ ನಿಮ್ಮಿಂದ ಗದ್ದಲ ಆಗೋದೈತಿದ, ಮಂದಿ ಎಲ್ಲ ಡಿಸ್ಟರ್ಬ್ ಆಗಿದ್ರು, ಮಂದಿ ಎಲ್ಲ ಅಂಜಾದರು, ಮತ್ತು ನೀವು ಕೂಡಿ ಬಗೆಹರಿಸ್ರು, ನೀವು ಸದ್ಯ ಕೂಡಿ ಬಗೆಹರಿಸಿರುವಂದ ಸುಮ್ಮ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಬೇಕಾಗ ನಾ ಏನಾದ್ರು ಮಾಡಿದ್ರೆ ಎಲ್ಲರೂ ಕೂಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡೋದ್ರಿ. ಸಾವ್ಕಾರ ರಮೇಶ್ ಸಾವ್ಕಾರ್ ಹೇಳಿನ ಇದ್ರು, ನೀವು ಈಗ ಸತೀಶ್ ಜಾರಕಿಹೊಳಿ ಅದಾರು ಬಿಟ್ಟು ಬಿಡಂದ್ರೆ ಅವರು ಸಾವ್ಕಾರ 6 ಗಂಟೆಗೆ ಮಾತಾಡೋಣ ನಂದ್ರೆ ನಮ್ಗೆ 6 ಗಂಟೆಗೆ ನಾವು ಅವರು 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ ಮಾತಾಡಲಿಲ್ಲ. ಅವ್ರು ಮಾತಾಡಲಿಲ್ಲ ಅಂದ್ರೂ ನಾವು ಸಿ ಪಿ ಐ ಕಡೆ ಹೋಗಿ ಸಿ ಪಿ ಐ ಸಾಹೇಬರಿಗೆ ಮಧ್ಯಸ್ಥಿ ಮಾಡೋಕೆ ಕಳ್ಸೀನಿ. ಅಂದ್ರೆ ಅವರು ರಾತ್ರಿ ಹೇಳ್ತಾನೆ ರಮೇಶ್ ಸಾವ್ಕಾರ್ ಹೇಳಿದ್ರು, ಇನ್ನೂ ಮಟ್ಟ ಹೇಳಿದ್ರು. ಮತ್ತು ಈಗ ಮುಂಜಾನೆ ಹೇಳಿನಿ ಸಾವ್ಕಾರ್ ಕಡೆ ಮಾತಾಡಿ. ಸಾವ್ಕಾರ ಸುಮ್ಮನೆ ರಮೇಶ್ ಸಾವ್ಕಾರ್ ಕೇಳೋ ನೀವರು ಹಿಂದೆ ಸರಿ ಅಂತ ಹೇಳೋಣ. ಪಾಪ ಅವ್ರು ಸಾವ್ಕಾರ ಸತೀಶ್ ಅವ್ರ ಕಡೆ ಮಂದಿ ಇದ್ರೂ ಇದೆಲ್ಲರೂ ತಿಳ್ಕೊಬೇಕು. ಸತೀಶ್ ಜಾರಕಿಹೊಳಿಗೆ ಅವ್ರ ಮೆಂಬರ್ಗಳು ಅವರ ಮಂದಿ ಇದ್ರೂ ಅವ್ರು ತೊಗೊಂಡು ಇಟ್ಕೊಂಡಿರ್ತಾರೆ 4 ಮಂದಿಗೆ. ಅವ್ರ ಮಂದಿ ಇದ್ರೂ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸು ಮಾಡಿ, ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರು. ಒಬ್ಬಗೆ ಬಿ ಪಿ ತೆಗಿತೆ ಇಲ್ಲಿ ಅವ್ನ ನಾಯಕರೊಬ್ಬ ಅದ, ಅವ್ನು ಹೇಳಿ ಇಟ್ಕೋರು. ಅದರಿಂದ ಸಾವ್ಕಾರ ಹೇಳೋಣ, ಸಾವ್ಕಾರ ಒಪ್ಪಿರ ಅದಕ್ಕೆ. ಅಂದ್ರೆ ಇವ್ರು ಒಪ್ಪಲಿಲ್ಲ. ಅವರು ಅದನ್ನು ಬಿಟ್ಟು ಕೊಡೋಕೆ ರೆಡಿ ಆದ್ರೆ ಅವನು ತೊಗೊಲಿ ಬಿಡಪ್ಪ, ನಮಗೇನು ಮಾಡಿದೆ ಅದನ್ನು ಬಿಟ್ಟು ಕೊಯ್ದಾರು. ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ನಮ್ಮ ತಾಲೂಕಿನ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸೋನು. ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ, ನಮ್ಮ ಸತೀಶ್ ಟೀಮ ನಾವು ಯಾರೂ ಹೋಗೋದಿಲ್ಲ. ಅವ್ರು ಏನು ಮಾಡ್ಕೊಂಡು ಬಿಟ್ಟು ಬಿಡ್ದೆವು. ಇಷ್ಟು ಹೇಳಿ ನಂದು ಅದಕ್ಕಾಗಿ ಈಗ ಬಾಕಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಒಳಗೆ ಈ 2-3 ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನೋ. ಇವತ್ತು ನಡೆಯುವಂಥ ಗೌಡವಾಡ ಪಿ ಕೆ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು, ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಯಾರೂ ಗೌಡವಾಡ ಚುನಾವಣೆ ಮುಗಿಯುವವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ. ನಿಮ್ಮ ಕಡೆ ದುಡ್ಡು ತೊಗೊಂಡು ಮೋಸ ಮಾಡಿದಾರೆ ಅಂತ? ಇಲ್ಲ, ದುಡ್ಡಿನ ಪ್ರಶ್ನೆ ಇಲ್ಲ. ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ, ಕಡೆ ತನಕ ನಿಮ್ಗೆ ಇರ್ತೀವಿ ಅಂತಂದಾಗ ಇಲ್ಲೇ ಐಬ್ಯಾಗ 1 ತಾಸು ಗಂಟಲೆ ಕುಂತು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ ಮೇಲೆ ನಾವು ಮಾತಾಡ್ಕೊಂಡು ಆದಮೇಲೆ 2 ದಿವಸ ಇಲೆಕ್ಷನ್ 2-3 ದಿವಸ ಇರ್ತಾರೆ, ಇವರೆಲ್ಲ ಹೋಗ್ಬಿಟ್ರು ಅಷ್ಟೇ. ಎಲ್ಲದಕ್ಕೂ ದುಡ್ಡು ಅಂತಾನೆ ಮಾತಿನ ವರ್ಷ ಒಳಗೆ ಏನಾರು ಮಾತಾಡ್ಬೇಕಂತಂದ್ರೆ ಒಂದು ವಿಷಯ ಚರ್ಚೆ ಮಾಡ್ಬೇಕಂದಾಗ ಏನೇನೋ ಬರ್ತಿರ್ತಾವೆ, ದುಡ್ಡೇನೋ ಮುಖ್ಯ ಅಲ್ಲ. ಇಲ್ಲಿ ಪ್ರಮುಖವಾಗಿ ನೀವು ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ ಅಂತೇಳಿ ಆರೋಪ ಮಾಡ್ತಾ ಇರ್ತಾರೆ ಅವರು. ನೀವೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನೀವೇನು ಹೇಳ್ತಿರ್ತಾರೆ? ನಾವು ಶೀಟ್ ಯಾರ ಕಡೆ ಇಲ್ಲ ಹೇಳ್ತಾನೆ ಚೇತನ, ಶೀಟ್ ಅವ್ರ ಕಡೆ ಕಿಡ್ನಾಪ್ ಯಾರು ಮಾಡಿದಾರೆ ನಿಮ್ಗೆ ಗೊತ್ತಾಗುದಿಲ್ಲೇನು? ಶೀಟ್ ಎಲ್ಲಿ ಅದಾವ? ಈಗ ನಮ್ಮ ಶೀಟ್ ಯಾರ ಕಡೆ ಅದಾವು? ಅಲ್ಲ, ಅವ್ರು ಹೇಳ್ತಾರ. ಅವ್ರು ಹೇಳಪ್ಪ, ಶೀಟ್ ಹೇಳ್ಯದ ನಿನ್ನದು. ಈಗ ನಿಮಗೂ ಗೊತ್ತೈತಿ ಶೀಟ್ ಯಾರ ಕಡೆ ಅದಾವ? ಶೀಟ್ ಅವ್ರ ಕಡೆ ಅದಾವ. ಸೀಟನ್ನು ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ ಸರ್. ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನು ನೋಡ್ಕೊಂಡು ನಮ್ಮ ಜೊತೆ ನೀವು ಸಹಕಾರ ಮಾಡ್ತಿರಲ್ಲೋ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಮೇಲೆ ನಾವು ಜವಾಬ್ದಾರಿ ಆಯಿತು, ನಿಮ್ದು ಏನೋ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು. ಅವರು ಚುನಾವಣೆ ಹತ್ತಿರ ಇದ್ದಾಗ 2 ದಿವಸಕ್ಕಿಂತ ಮೊದಲು ಅವರೇ ಎಬ್ಬಿಸ್ಕೊಂಡೋಗ್ಯಾರ. ನಮ್ಮ ಕಡೆಯಿಂದ ನಾವು ಯಾರನ್ನೂ ತೊಗೊಂಡು ಹೋಗ್ಯಾರ ಮೊದಲು.